ಮಾಡಬೇಕು. ಆ ಮನೆ ಇವರು ಬಾಡಿಗೆ ಕೊಟ್ಟಿದ್ರು, ಯಾರು ಇದ್ರು ನಮ್ಮ ಪ್ರಜಾವಾಣಿ ನಾರಾಯಣ ರಾವ್ ಇದ್ದರು, ಅದರಲ್ಲೇ ಭಾಳ ಇದ್ದರು. ಅದೆಲ್ಲ ಬಿಟ್ಟು ಅಂದಮೇಲೆ ಅವರು ಕ್ಲೋಸ್ ಮಾಡಿದ್ದಾರೆ. ಕೆಲಸ ಮಾಡ್ಬೋದು ನಾವು. ಒಂದು ಇದಾಕಿ ಪೈಪ್ ಹಾಕಿ ಮೋಟ್ರ್ ಹಾಕಿ ನೀರು ಇದಕ್ಕೆ ಪ್ಲಾಂಟೇಶನ್ ಮಾಡಿ ಮೊದಲು ಇದೆಲ್ಲ ನೀರು ಹೊರಗೆ ಸ್ಪ್ರಿಂಕ್ಲರ್ ಎಲ್ಲ ಇದೆ ಸರ್. ಇದರಿಂದ ಕನೆಕ್ಷನ್ ಎಲ್ಲ ಸ್ಪ್ರಿಂಕ್ಲರ್ ಮಾಡಿ ಆಟೋ ಮಾಡಿಸ್ಬಿಟ್ಟು ರೆಗ್ಯುಲರ್ ಆಗಿ ವಾಟರಿಂಗ್ ಮಾಡೋಕ್ಕಾಗುತ್ತೆ. ಮಾಡ್ಕೊಂಡು ನೀರು ಇದೆ. ಎಸ್ ಸರ್, ಭಾಳ ನೀರು. ಬೋರ್ ಇಲ್ಲ, ಏನು ಸ್ವಲ್ಪ ನೀರಿಲ್ಲ. ಅಜ್ಜ ಬೇಜಾರ ಬಿಡ ಸೆಕೆಂಡ್ ಆಗುತ್ತೆ ಸರ್. ನೀರು ನೋಡು ಕಡೆ ಇಬ್ರಿಗೂ ಅಂತ ಸರ್. ಇವತ್ತು ನಾವು ದಿವಂಗತ ಮಾಜಿ ಮುಖ್ಯಮಂತ್ರಿಯವರ ನಿಜಲಿಂಗಪ್ಪ ಅವರ ಮನೆಯ ಹತ್ರ ಇದ್ದೀವಿ. ಸೊ ತಮಗೆ ಗೊತ್ತಿದೆ, ಈಗಾಗಲೇ ನಾವು ಕಳೆದ ವಾರ ಅಷ್ಟೇ ಇದು ಸರ್ಕಾರದ ವಶಕ್ಕೆ ಇದನ್ನು ಖರೀದಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ಮಾಡ್ಕೊಂಡ ನಂತರ ಇದನ್ನು ಏನು ರಿನೋವೇಷನ್ ಮಾಡೋದಿರ್ಬೋದು ಮತ್ತು ಇತ್ಯಾದಿ ಇದನ್ನು ಕ್ಲೀನ್ ಮಾಡಿ ಇದನ್ನು ರಿನೋವೇಷನ್ ಮಾಡಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡೋದ್ರ ನಿಟ್ಟಿನಲ್ಲಿ ಪರಿಶೀಲನೆಗೋಸ್ಕರ ಇವತ್ತು ಬಂದಿದ್ದೀವಿ. ತಾವೆಲ್ಲರೂ ಕೂಡ ನೋಡಿದ್ದೀರಿ, ಬಿಲ್ಡಿಂಗ್ ಸುಮಾರು ಸಾಕಷ್ಟು ಹಾಳಾಗಿದ್ದಿದೆ. ಸೊ ಇದನ್ನು ಖರೀದಿಯಾದ ನಂತರ ಈಗ ಆಲ್ಮೋಸ್ಟ್ ಹೇಳ್ತಾ ಇದ್ರು 20 ವರ್ಷದ ನಂತರ ಇದನ್ನು ಓಪನ್ ಮಾಡಿ ಇದೆಲ್ಲ ನೋಡ್ತಾ ಇದ್ದಾರೆ. ಒಳಗಡೆ ಸಾಕಷ್ಟು ಡ್ಯಾಮೇಜಸ್ ಆಗಿದೆ, ಸಿವಿಲ್ ಕಾಮಗಾರಿಗಳು ಸಾಕಷ್ಟು ಬಾಕಿ ಇದೆ. ಸೊ ನಾವು ಇವತ್ತು ಇಂಜಿನಿಯರ್ ಕರೆಸಿ ಇಮಿಡಿಯೇಟಾಗಿ ತುರ್ತಾಗಿ ಸಿವಿಲ್ ಕಾಮಗಾರಿಗಳನ್ನು ಮಾಡೋದ್ರ ಮುಖಾಂತರ, ಅದು ದುರಸ್ತಿಯನ್ನು ಫಸ್ಟು ಮಾಡೋದ್ರ ಮುಖಾಂತರ, ಮತ್ತು ಕೆಲವು ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇದ್ದಾವೆ, ಕೆಲವು ಪುಸ್ತಕಗಳಿದ್ದಾವೆ ಮತ್ತು ಅವ್ರು ಉಪಯೋಗಿಸಿದ ವಸ್ತುಗಳಿದ್ದಾವೆ, ಅದನ್ನೆಲ್ಲ ಸಂರಕ್ಷಣೆ ಮಾಡೋಕ್ಕೆ ಕೂಡ ನಾನು ಹೇಳಿದ್ದೀನಿ. ಅವನ್ನೆಲ್ಲ ಕ್ಲೀನ್ ಮಾಡಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಫಸ್ಟ್ ಬಿಲ್ಡಿಂಗನ್ನು ರಿನೋವೇಷನ್ ಮಾಡಿ ಆ ನಂತರ ನಾವು ಅದನ್ನು ಏನು ಸಾರ್ವಜನಿಕರ ಪ್ರದರ್ಶನಕ್ಕೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಇದೆ ಇಲ್ಲಿ. ಸೊ ಇದಕ್ಕಾಗಿ ಈಗಾಗಲೇ ಸರ್ಕಾರದ ವತಿಯಿಂದ ಬಿಡುಗಡೆ ಆದಂಥ ನಮ್ಮ ಹತ್ರ ಒಂದು 80 ಲಕ್ಷಷ್ಟು ಹಣ ಕೂಡ ನಮ್ಮ ಹತ್ರ ಇದೆ. ತಕ್ಷಣದ ರಿಪೇರಿ ದುರಸ್ತಿ ಕೆಲಸ ಮಾಡಲಿಕ್ಕೆ ಸಾಕಾಗುತ್ತೆ. ಸೊ ಅದನ್ನು ಬಳಸ್ಕೊಂಡು ಮತ್ತು ಏನು ಬೇಕಾಗುತ್ತೆ ಅದನ್ನು ಎಸ್ಟಿಮೇಟ್ ಮಾಡಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಇದೊಂದು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಮಾಡಬೇಕಾಗತ್ತೆ. ತಾವು ಗಮನಿಸಿದಂಗೆ ಕಳೆದ ವಾರ ಅಷ್ಟೇ ನನ್ನ ಮುಖ್ಯಮಂತ್ರಿಗಳು ಕೂಡ ಇದನ್ನು ಒಂದು ಮ್ಯೂಸಿಯಮ್ ಆಗಿ ನಾವು ಮಾಡ್ತೀವಿ ಸರ್ಕಾರದ ವತಿಯಿಂದ ಅಂತೇಳಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅವರು ಟ್ವಿಟರ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಭಾಳ ತುರ್ತಾಗಿ ಇದನ್ನು ರಿನೋವೇಷನ್ ಕಾರ್ಯವನ್ನು ಮಾಡ್ತೀವಿ. ಎಷ್ಟಕ್ಕೆ ಖರೀದಿಯಾಗಿ ಸಂಬಂಧಪಟ್ಟದ್ದು ಅಷ್ಟೇ ಇರುತ್ತೆ ಅಥವಾ ಚಿತ್ರದುರ್ಗವನ್ನು ನಿರ್ಮಿಸ್ತಕ್ಕಂಥ? ಇಲ್ಲ, ಏನಾಗುತ್ತೆ, ಖರೀದಿ ಇದು ಹಿಂದೆ PW ಅವರು ಎಸ್ಟಿಮೇಟ್ ಮಾಡಿದ ಪ್ರಕಾರ 4,18,00,000 ಖರೀದಿ ಆಗಿದೆ. ಸೊ ಏನು ನಿರ್ಧಾರ ಮಾಡಿದರೂ ಅದೇ ಬೆಲೆಗೆ ನಾವು ಖರೀದಿಯನ್ನು ಮಾಡಿದ್ದೀವಿ. ಸೊ ಮ್ಯೂಸಿಯಂ ಅಂತಂದರೆ ಇದು ತುಂಬ ಮುಖ್ಯವಾಗಿ ಅವರು ವಾಸ ಮಾಡ್ತಿದ್ದಂಥ ಮನೆ ಆದ್ದರಿಂದ ನಾವು ಬೇರೆಲ್ಲ ಇಲ್ಲಿ ಪ್ರದರ್ಶನ ಮಾಡೋದಕ್ಕಿಂತ ಮುಖ್ಯವಾಗಿ ಅವರ ಜೀವನ ಚರಿತ್ರೆ ಮತ್ತು ಅವರ ಏನು ಸಾಧನೆಗಳಿದ್ವು ಮತ್ತು ಅವರನ್ನು ಪರಿಚಯ ಮಾಡೋಕ್ಕಂತ ಮುಖಾಂತರ, ಸೊ ಅವರ ನಿಲುವುಗಳನ್ನು, ಸಾಧನೆ ಮತ್ತು ಸಿದ್ಧಾಂತಗಳನ್ನು ಜನರಿಗೆ ಪರಿಚಯ ಮಾಡೋ ನಿಟ್ಟಿನಲ್ಲಿ ಸೊ ಅವರಿಗೆ ಸಂಬಂಧಪಟ್ಟಂಥ ಮ್ಯೂಸಿಯಮನ್ನೇ ನಾವು ಮಾಡಬೇಕಾಗುತ್ತೆ. ಬಟ್ ಕನ್ನಡ ಆ್ಯಂಡ್ ಕಲ್ಚರ್ ಅಂಡರ್ನಲ್ಲಿ ಇದನ್ನು ಮೇಂಟೈನ್ ಮಾಡೋದ್ರಿಂದ ಒಂದು ಐತಿಹಾಸಿಕ ಸ್ಥಳ ಆಗಿ ಮತ್ತು ಪ್ರವಾಸಿಗರು ವಿಸಿಟ್ ಮಾಡೋದಕ್ಕೆ ಬೇಕಾದಂಥ ಸ್ಥಳ ಆಗಿ ನಾವು ಅಭಿವೃದ್ಧಿಪಡಿಸೋದು ತುಂಬ ಮುಖ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು.
ಅದು ಕ್ಲೀನ್ ಮಾಡಿದ್ವಿ ಪೈಪ್ ಬ್ಲ್ಯಾಕ್ ಆಗ್ಬಿಟ್ಟು ನೀರು ನಿಂತೈತಿ ಅದು ಬಿದ್ದೈತಿ ಅದರಿಂದ ಪ್ರಾಬ್ಲಮ್ ಆಗಿದೆ ಜಾಗ